ಮಲ್ಲೇಶ್ ಅವರು ನನಗೆ ಸೈಟ್ ಇರಲಿಲ್ಲ ಬೆಂಗಳೂರು ಮೈಸೂರಿನಲ್ಲಿ. ಮಹೇಶ ಇದನ್ನ ನಮಗೆಲ್ಲ ಸೈಟ್ ಕೊಡ್ಸಕ್ಕೆ ಅವರೇ ಕಾರಣ. ಸೈಟ್ ಕೊಡಿಸಿ ಮನೆ ಕಟ್ಟಿಸಿ ಮನೆಯೆಲ್ಲ ಪೂರ ಕಟ್ಟಿಸ್ಕೊಡೋವರೆಗೂ ನಿಂತ್ಕೊಂಡು ಕಟ್ಟಿಸಿದ್ರು ಪಾಪ. ಆಮೇಲೆ ಇನ್ನೊಂದು ಏನು ಅಂತಂದರೆ ಮರೆಯಲಾಗದಂಥ ಘಟನೆ ಅಂತಂದರೆ, ನಾನು 86ನಲ್ಲಿ ರಾಮಕೃಷ್ಣ ಹೆಗ್ಡೆಯವರು ನನಗೆ ಮಂತ್ರಿ ಕೆಲಸದಿಂದ ತೆಗೆದಾಕ್ಬಿಟ್ರು. ನಾನು ಬಸ್ನಲ್ಲಿ ಓಡಾಡ್ತಿದ್ದೆ, KSRTC ಬಸ್ನಲ್ಲಿ ಓಡಾಡ್ತಿದ್ದೆ. ಬೆಂಗಳೂರು ಮೈಸೂರಿಗೆ ಬರಬೇಕಾದ್ರೆ KSRTC ಬಸ್ನಲ್ಲಿ ಓಡಾಡ್ತಿದ್ದೆ. ಆಗ ಪಾಪ ನಮ್ಮ ಕಾನ್ಸ್ಟಿಟ್ಯೂನ್ಸಿಯವ್ರನ್ನೆಲ್ಲ ಕರೆದು 75,000 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಕಾರ್ ತಗೊಟ್ರು ನನಗೆ, 777. 75,000 ರೂಪಾಯಿ ಕಲೆಕ್ಟ್ ಮಾಡಿ ನನಗೊಂದು ಕಾರ್ ತಗೊಟ್ರು. ಯಾಕಂತಂದರೆ, ನೀನು MLA ಆಗಿದ್ದೀಯಾ, ಮಂತ್ರಿ ಆಗಿದ್ದವನು, ನಾನು ಮಂತ್ರಿ ಆಗಿದ್ದವನು, ನೀನು ಬಸ್ನಲ್ಲಿ ಬರೋದು ಸರಿ ಇಲ್ಲ ಅಂತ ಹೇಳಿ ಜನರಿಗೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಅಂಥೇಳಿ ನನಗೆ ಆಗ ಸೆಕೆಂಡ್ ಹ್ಯಾಂಡ್ ಕಾರು, ಅಂಬಾಸಡರ್ ಕಾರು, AC ಇರಲಿಲ್ಲ. ಆ ಕಾರನ್ನು ತಗೊಳ್ಲಿಕ್ಕೆ ಮಲ್ಲೇಶ್ ಅವರು ಕಾರಣ. ನಾನು ಆ ಕಾರನ್ನು ಭಾಳ ವರ್ಷ ಇಟ್ಕೊಂಡಿದ್ದೆ. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿಯಾಗಿರೋವರೆಗೂ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು ಮಾರ್ಬಿಟ್ಟೆ. ಅದು ಏನಾಯ್ತು, ಮಾರ್ಬಿಟ್ಟೆ ಏನೋ ಗೊತ್ತಿಲ್ಲ, ಮಾರ್ಬಿಟ್ನೆ ಏನೋ ಅಂತ ಅನಿಸುತ್ತೆ, ಮಾರ್ಬಿಟ್ಟಿರ್ಬೇಕು. ಆ ಥರ ಒಬ್ಬ ವ್ಯಕ್ತಿಯನ್ನು ಅವರು ನಂಬ್ಕೊಂಡ್ರೆ, ಅವನನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಧಾರಣೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂಥ ಮಲ್ಲೇಶ್ ಅವರನ್ನು ಇವತ್ತು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂಥ ಒಬ್ಬ ವ್ಯಕ್ತಿ ಕನ್ನಡ ಭಾಷೆಗೆ. ಆಮೇಲೆ ಇದನ್ನು ನನಗೆ ಹೇಳಿ ಕಳಿಸಿದರು. ಇವ್ರನ್ನ JP ಅವ್ರನ್ನ ಕರೆಸಿದ್ದೀನಿ, ನೀನು ಬರ್ಬೇಕು ಕಣೆ ಅವತ್ತು ಅಂತ ಹೇಳಿದ್ರು. JP ಮೈಸೂರಿಗೆ ಕರ್ತಂದಿದ್ರು. ಅಂದರೆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ, ಗೋಕಾಕ್ ಚಳವಳಿನಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ. ಕನ್ನಡ ಯಾವುದೇ ವಿಚಾರ ಇರಲಿ, ಕನ್ನಡದ ವಿಚಾರ ಬಂದಾಗ ಅದರ ಅನ್ಯಾಯ ಆದರೆ, ಕನ್ನಡಕ್ಕೆ ಧಕ್ಕೆ ಆದರೆ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ.